ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ಸ್ಪೆಷಲ್ ಡಿಶಸ್ ಅಂತಂದರೆ ಮೊಗೆಕಾಯಿಂದ ಒಂದು ಸ್ಪೈಸಿಯಾಗಿ ಗೊಜ್ಜು, ಹಸಿ ಮೊಗೆಕಾಯಿ ಗೊಜ್ಜು ಸೂಪರಾಗಿ ಆಗುತ್ತೆ ಊಟಕ್ಕೆ. ಮೊಗೆಕಾಯಿ ಮತ್ತು ಕಾಯಿ ತುರಿಯನ್ನು ರುಬ್ಕೋಬೇಕು. ಸ್ಟಾರ್ಟ್ ಮಾಡೋಣ. ಇಲ್ಲಿ ಚಿಕ್ಕ ಮೆಣಸಿನಕಾಯಿನ ತಗೊಂಡಿದ್ದೀನಿ ನಾನು. ಇದಕ್ಕೆ ನಾವು ಶಣಮೆಣಸು ಅಥವಾ ಗಾಂಧಾರಿ ಮೆಣಸು ಅಂತ ಕರೆಯೋದು. ಇದರ ಜೊತೆಗೆ ಮೊಗೆಕಾಯಿಯನ್ನು ಕೂಡ ಹಾಕೋದು, ಗ್ರೈಂಡ್ ಮಾಡೋದು. ಚೂರು ಇಂಗು ಸಹ ಹಾಕಬೇಕು ಇದಕ್ಕೆ ರುಬ್ಬುವಾಗಲೇ. ಈಗ ಗ್ರೈಂಡ್ ಮಾಡಿ ತಂದಿದ್ದಾಯಿತು. ಇದಕ್ಕೆ ಫೈನಲಿ ಉಪ್ಪು ಮತ್ತು ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡಬೇಕು. ಲಾಸ್ಟಲ್ಲಿ ಸ್ವಲ್ಪ ಮೊಸರು ಕೂಡ ಹಾಕಬೇಕು, ಸ್ವಲ್ಪ ಹುಳಿ ಬರಲಿಕ್ಕೆ. ಲಾಸ್ಟಲ್ಲಿ ಫೈನಲಲ್ಲಿ ಒಂದು ಒಗ್ಗರಣೆ ಹಾಕಿದರೆ ಗೊಜ್ಜು ರೆಡಿ ಆಗುತ್ತೆ. ಫೈನಲಿ ಇದಕ್ಕೊಂದು ಒಗ್ಗರಣೆ ಹಾಕೋಣ. ಈಗ ಅರ್ಧ ಸ್ಪೂನ್ ಉದ್ದಿನಬೇಳೆ ಮತ್ತು ಅರ್ಧ ಸ್ಪೂನು ಸಾಸಿವೆ, ಒಂದು ಅರ್ಧ ಸ್ಪೂನು ಜೀರಿಗೆ, ಸಣ್ಣ ಚೂರು ಒಣಮೆಣಸು. ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಹಾಕಿದ್ರೆ ಸೂಪರ್ ಆಗುತ್ತೆ. ಒಗ್ಗರಣೆ ಹಾಕೋಣ. ಸ್ಪೈಸಿಯಾದ ಮೊಗೆಕಾಯಿ ಗೊಜ್ಜು ರೆಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆಲ್. ಬಾಯ್ ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.